ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಾರದ ಸ್ಪೆಷಲ್ ಸ್ಟೋರಿ ಸೆಗ್ಮೆಂಟ್ ಬಗ್ಗೆ ಮಾತಾಡೋಣ. ಇಂಡಿಯಾದ ಆಟೋ ಕಾಂಪೊನೆಂಟ್ ಸೆಕ್ಟರ್ ಇದೆ ಅಲ್ವಾ, ಇದು ಸುಮಾರು $8.2 ಬಿಲಿಯನ್ ಆಗಿದೆ. ಅಂದರೆ 6.73 ಲ್ಯಾಕ್ಸ್ ಕ್ರೋರ್ಸ್ ಅಂತ. ಹಾಗೆಯೇ ನೀತಿ ಆಯೋಗ್ ಪ್ರಕಾರ ಈ ಸೆಕ್ಟರ್ 2030 ಹೊತ್ತಿಗೆ 12% CAGR ಬೆಳ್ಕೊಂಡು $145 ಬಿಲಿಯನ್ ಆಗ್ಬೋದು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು. ಹಾಗೆಯೇ ಈ ಸೆಕ್ಟರ್ ನಮ್ಮ GDPಯಲ್ಲಿ ಸುಮಾರು 2.3% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಈ ಸೆಕ್ಟರ್ನ ನಾವು ನೋಡೋದಾದ್ರೆ ಸದ್ಯ ಜಾಸ್ತಿ ಗದ್ದಲ ಇದೆ ಅಂತ ಗೊತ್ತಾಗುತ್ತೆ ನೋಡಿ. ಒಂದು ಕಡೆ ಅಮೆರಿಕದ ಟ್ಯಾರಿಫ್ಸ್ನಿಂದಾಗಿ ಆಟೋ ಕಾಂಪೊನೆಂಟ್ ಕಂಪ್ನೀಸ್ಗಳು ಸ್ಟ್ರಗಲ್ ಮಾಡ್ತಾ ಇದೆ. ಇನ್ನೊಂದು ಕಡೆ ಇಂಡಿಯಾದಲ್ಲಿ ಹೊಸ GST ರೂಲ್ಸ್ ಬಂದಿರೋದ್ರಿಂದ ಡೊಮೆಸ್ಟಿಕ್ ಡಿಮ್ಯಾಂಡ್ ಹೆಚ್ಚಾಗುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಡಿಮ್ಯಾಂಡ್ ಜೊತೆಗೆ ಸಪ್ಲೈ ಚೈನ್ ಅನ್ನು ನೀವು ನೋಡಿದಾಗ ಬೇಕಾದಷ್ಟು ಚಾಲೆಂಜಸ್ ಇದೆ. ಈ ಚಾಲೆಂಜಸ್ ಏನು? ಈ ಕಂಪ್ನಿಗಳು ಈ ಚಾಲೆಂಜಸ್ ಅನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳುತ್ತೆ, ಯಾವ ರೀತಿ ಸಾಲ್ವ್ ಮಾಡುತ್ತೆ? ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕೆ ನಾವು ಈ ವಿಡಿಯೋನ 3 ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡ್ತಿದ್ದೀನಿ. ಸೆಗ್ಮೆಂಟ್ 1ರಲ್ಲಿ ನಾವು ಆಟೋ ಕಾಂಪೊನೆಂಟ್ ಸೆಕ್ಟರ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇನ್ನು ಸೆಕ್ಟರ್ನ ಸ್ಟ್ರಕ್ಚರ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಮತ್ತೆ ಒಂದು ಟ್ರೆಂಡ್, ಹಾಗೆಯೇ ಇದನ್ನೆಲ್ಲನೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿ ಇವರು ಪ್ಲಾನ್ ಮಾಡ್ತಾರೆ. ಅದಾದ್ಮೇಲೆ ಈ ಸೆಕ್ಟರ್ನ ಮೇಜರ್ ಚಾಲೆಂಜಸ್ ಏನು ಅಂತಾನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಫೈನಲಿ ಸೆಗ್ಮೆಂಟ್ 3ರಲ್ಲಿ ನಾವು ಕಂಪನೀಸ್ನ ಒಂದು ಮಿಟಿಗೇಷನ್ ಸ್ಟ್ರಾಟಜೀಸ್ ಅಂತ ಏನ್ ಹೇಳ್ತೀವಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಇನ್ನು ವಿಡಿಯೋದಲ್ಲಿ ಬೇಕಾದಷ್ಟು ಇನ್ಫಾರ್ಮೇಶನ್ ಇದೆ. ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ ಈ ವಿಡಿಯೋಲಿರುವಂತಹ ಮಾಹಿತಿ ಏನು ಅಂತ ನಿಮ್ಗೆ ಅರ್ಥ ಆಗೋದು. ಹಾಗಿದ್ರೆ ಬನ್ನಿ ಇವತ್ತಿನ ಸ್ಪೆಷಲ್ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮೆಲ್ಲರ ಚಂದನಾ ಗೌಡ. ಒಂದು ಗಾಡಿಯಲ್ಲಿ ಸುಮಾರು 30,000 ಪಾರ್ಟ್ಸ್ ಇರುತ್ತೆ ಅಲ್ವಾ. ಇಂಜಿನ್, ಕ್ಲಚ್, ಬ್ರೇಕ್ಸ್, ಲೈಟ್ಸ್, ಮಿರರ್ಸ್ ಮತ್ತೆ ಇನ್ನೇನೂ ಕೂಡ ಇರುತ್ತೆ. ಈಗ ಎಷ್ಟೊಂದು ಪಾರ್ಟ್ಸ್ ಮಾಡೋದು ಒಬ್ಬ ಪ್ಲೇಯರ್ನಿಂದ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಆಟೋಮೋಟಿವ್ ಈ ಒಂದು ಸೆಕ್ಟರ್ನ ಸಪ್ಲೈ ಚೈನ್ ನೀವು ನೋಡೋದಾದ್ರೆ 3 ಪಾರ್ಟ್ಸ್ಗಳಾಗಿ ಡಿವೈಡ್ ಮಾಡ್ತಾರೆ. Tier 1, 2 and 3 ಸಪ್ಲೈಯರ್ಸ್ ಅಂತ ಹೇಳ್ತೀವಿ. ಈಗ Tier 3 ಕಂಪ್ನೀಸ್ನ ನೀವು ನೋಡೋದಾದ್ರೆ Tier 2 ಕಂಪ್ನೀಸ್ಗೆ ಬೇಸಿಕ್ ಪಾರ್ಟ್ಸ್ ಅನ್ನ ಸಪ್ಲೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಟ್ಸ್, ಬೋಲ್ಟ್ಸ್, ಈ ಒಂದು ಪಿಸ್ಟನ್ ರಿಂಗ್ಸ್, ಹಾಗೇನೆ ಮಿರರ್ಸ್. ಇನ್ನು Tier 2 ಕಂಪ್ನೀಸ್ ಇದೆ ಗೊತ್ತಾ, ಈ ಪಾರ್ಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಕಾಂಪೊನೆಂಟ್ಸ್ ಗಳನ್ನ ತಯಾರಿಸುತ್ತೆ. ಫಾರ್ ಎಕ್ಸಾಂಪಲ್ ಇಂಜಿನ್ಸ್, ಕೇಬಲ್ ಸೆಟ್ಸ್ ಮತ್ತೆ ಫೋರ್ಜಿಂಗ್. ಹಾಗೇನೆ Tier 1 ಕಂಪ್ನೀಸ್ ಗಳಿದೆ ಗೊತ್ತಾ, ಈ ಕಾಂಪೊನೆಂಟ್ಸ್ ಏನಿದೆ ಅದನ್ನ ಅಸೆಂಬಲ್ ಮಾಡಿ ಮತ್ತಷ್ಟು ಕಾಂಪ್ಲೆಕ್ಸ್ ಸಿಸ್ಟಮ್ ಅನ್ನ ಮಾಡಿಕೊಂಡು OEMs ಗೆ ಮಾರಾಟ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು ಪವರ್ ಟ್ರೈನ್ಸ್ ಅಂತ ಏನ್ ಹೇಳ್ತೀವಿ ಅದು, ವಿಷನ್ ಸಿಸ್ಟಮ್ಸ್ ಮತ್ತೆ ವೈರಿಂಗ್ ಹಾರ್ನ್ಸ್. ಸಪ್ಲೈ ಚೈನ್ ನ ಅತ್ಯಂತ ಕೆಳಗಡೆ ನೀವು ನೋಡಿದಾಗ Tier 3 ಸಪ್ಲೈಯರ್ಸ್ ಇದ್ದೇ ಇರ್ತಾರೆ. ಅಂದ್ರೆ ಎಕ್ಸಾಂಪಲ್ ಅಲ್ಲಿ ನೋಡಿ, JBM ಆಟೋ ಶೀಟ್ ಈ ಒಂದು ಮೆಟಲ್ ಕಾಂಪೊನೆಂಟ್ಸ್ ಏನಿದೆ ಅದು, ಟೂಲ್ಸ್ ಮತ್ತೆ ಡೈಸ್ ಅಂತ ಹೇಳ್ತೀವಿ ಅದು, ಹಾಗೆ ಈ ಒಂದು ಮೌಲ್ಡ್ ಸಪ್ಲೈ ಅನ್ನ ಮಾಡುತ್ತೆ. ಸೇಂಟ್ ಗೋಬೆನ್ ಆಟೋಮೇಟಿವ್ ಈ ಒಂದು ವಿಂಡ್ಸ್ ಶೀಲ್ಡ್ಸ್ಗೋಸ್ಕರನೇ ಗ್ಲಾಸ್ ಏನಿರುತ್ತೆ ಅದನ್ನ ಪ್ರಾಸೆಸಿಂಗ್ ಮಾಡ್ಕೊಳ್ಳುತ್ತೆ ಅಲ್ವಾ. Tier 3ರ ಮೇಲೆ ನಾವು ನೋಡೋದಾದ್ರೆ Tier 2 ಏನಿದೆ ಅದರ ಸಪ್ಲೈಯರ್ಸ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ರಾಮಕೃಷ್ಣ ಫೋರ್ಜಿಂಗ್ಸ್ ಈ ಒಂದು ಆಕ್ಸೆಲ್ ಕಾಂಪೊನೆಂಟ್ಸ್ ಅನ್ನ ತಯಾರಿಸೋದು. ಇನ್ನು ಅತ್ಯಂತ ನೀವು ಮೇಲ್ಗಡೆ ನೋಡಿದಾಗ Tier 1 ಸಪ್ಲೈಯರ್ಸ್ ಇದ್ದೇ ಇರ್ತಾರೆ. ಈ ಕ್ಯಾಟಗರಿಯಲ್ಲಿ ಸಂವರ್ಧನ್ ಮದರ್ಸನ್, ಸೋನಾ BLW, ಬಾಷ್ ಇಂಡಿಯಾ, UNO ಮಿಂಡಾ ಈ ತರದ ಕಂಪನೀಸ್ಗಳು ಇರುತ್ತೆ. ಇನ್ನು ಸಂವರ್ಧನ್ ಮದರ್ಸನ್ ವೈರಿಂಗ್ ಹಾರ್ನ್ಸ್ ಅನ್ನ ನೋಡ್ಕೊಳ್ತಾರೆ, ವಿಷನ್ ಸಿಸ್ಟಮ್ಸ್ ಮತ್ತೆ ಪಾಲಿಮರ್ ಪ್ರಾಡಕ್ಟ್ಸ್ ಅನ್ನ ತಯಾರಿಸ್ತಾರೆ. ಇನ್ನು ಸೋನಾ BLW ನ ನೀವು ನೋಡಿದಾಗ ಬ್ಯಾಟ್ರಿ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಿಗೆ ಎಲೆಕ್ಟ್ರಿಕ್ ಮೋಟರ್ಸ್ ಹಾಗೆ ಬ್ಯಾಟರಿ ಸಿಸ್ಟಮ್ ಅನ್ನ ತಯಾರಿಸ್ತಾರೆ. UNO ಮುಂಡಾ ಈ ಸ್ವಿಚಸ್ ಏನಿರುತ್ತೆ ಅದು ಲೈಟಿಂಗ್ ಹಾಗೆಯೇ ಈ ಒಂದು ಸೀಟಿಂಗ್ ಸಿಸ್ಟಮ್ಗಳನ್ನ ತಯಾರಿಸೋದು. ಇನ್ನು ಬಾಷ್ ಇಂಡಿಯಾ ಫ್ಯೂಯಲ್ ಸಿಸ್ಟಮ್ಗೆ ಬೇಕಾಗಿರುವಂತಹ ವಸ್ತುಗಳು ಹಾಗೆ ಬ್ರೇಕಿಂಗ್ ಮತ್ತೆ ಸೇಫ್ಟಿ ಕಾಂಪೊನೆಂಟ್ಸ್ ಅನ್ನ ತಯಾರಿಸುತ್ತೆ. ಫೈನಲಿ OEMs ಏನಿದೆ ಇದು Tier 1 ಸಪ್ಲೈಯರ್ಸ್ ನಿಂದ ಸಿಸ್ಟಮ್ಸ್ ಅಸೆಂಬಲ್ ಮಾಡಿಕೊಂಡು ಕಸ್ಟಮರ್ಸ್ಗೆ ಮಾರಾಟ ಮಾಡ್ತಾರೆ. ಟಾಟಾ ಮೋಟರ್ಸ್, ಮಾರುತಿ ಸುಜುಕಿ, ಮಹೀಂದ್ರಾ ಅಂಡ್ ಮಹೀಂದ್ರಾ, ಹುಂಡಾಯ್ ಇವರೆಲ್ಲರೂ ಕೂಡ OEMs ಅಂತ ಹೇಳ್ಬೋದು. ಈಗ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಆಟೋ ಕಾಂಪೊನೆಂಟ್ಸ್ ಏನಿದೆ ಇದು ಡಿಮ್ಯಾಂಡ್ ಅನ್ನ ಡೈರೆಕ್ಟ್ ಆಗಿ ವೆಹಿಕಲ್ ಪ್ರೊಡಕ್ಷನ್ ಅನ್ನ ನೋಡೋದಾದ್ರೆ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. 2024ರಲ್ಲಿ ಗ್ಲೋಬಲಿ ನೀವು ನೋಡಿದ್ರು ಕೂಡ 9.25 ಕ್ರೋರ್ಸ್ ವೆಹಿಕಲ್ಸ್ ಪ್ರೊಡ್ಯೂಸ್ ಆಗ್ತಿತ್ತು. ಇದರಲ್ಲಿ 3.1 ಕ್ರೋರ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸುಮಾರು 33% ಕೇವಲ ಚೈನಾದಲ್ಲೇ ಪ್ರೊಡ್ಯೂಸ್ ಆಗಿರೋದು. ಅಮೆರಿಕದಲ್ಲಿ 1 ಕ್ರೋರ್ ವೆಹಿಕಲ್ಸ್ ಗಳಿದೆ ಅಂತಂದ್ರೆ ಜಪಾನ್ ನಲ್ಲಿ 82 ಲ್ಯಾಕ್ಸ್ ಮತ್ತೆ ಇಂಡಿಯಾದಲ್ಲಿ 60 ಲ್ಯಾಕ್. ಚೈನಾ ತನ್ನ ಡಿಮ್ಯಾಂಡ್ ಅನ್ನ ಹೆಚ್ಚಾಗಿ ಡೊಮೆಸ್ಟಿಕಲಿ ಫುಲ್ಫಿಲ್ ಮಾಡ್ಕೊಳ್ಳುತ್ತೆ. ಇನ್ಫ್ಯಾಕ್ಟ್ ಚೈನಾನ ನೀವು ನೋಡೋದಾದ್ರೆ ಆಟೋ ಕಾಂಪೊನೆಂಟ್ಸ್ ನ ಅಂದ್ರೆ
ಲೀಡಿಂಗ್ ಎಕ್ಸ್ಪೋರ್ಟರ್ ಕೂಡ ಆಗಿದ್ದಾರೆ ನೋಡಿ. ಇನ್ನೊಂದ್ ಕಡೆ US ಏನ್ ಮಾಡ್ತಿದೆ, ಆಟೋ ಕಾಂಪೊನೆಂಟ್ಸ್ ನ ಅತಿ ದೊಡ್ಡ ಇಂಪೋರ್ಟರ್ ಕೂಡ ಆಗಿದೆ. 2024ರಲ್ಲಿ US $89 ಬಿಲಿಯನ್ ನಷ್ಟು ಆಟೋ ಕಾಂಪೊನೆಂಟ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿತ್ತು. ಮತ್ತು ಇದು ಹೆಚ್ಚಾಗಿ ನೀವು ನೋಡೋದಾದ್ರೆ ಮೆಕ್ಸಿಕೋ, ಕೆನಡಾ ಮತ್ತೆ ಚೈನಾದಿಂದ ಬಂದಿರೋದು. ಇಂಡಿಯಾದ ಶೇರ್ ನೀವು ನೋಡೋದಾದ್ರೆ US ಇಂಪೋರ್ಟ್ಸ್ ನಲ್ಲಿ ಕೇವಲ 1.6% ಮಾತ್ರ ಇತ್ತು. ಹಾಗಾಗಿ ನಾವು ಅಮೆರಿಕಾಗೆ ಬಹಳ ಚಿಕ್ಕ ಸಪ್ಲೈಯರ್ಸ್ ಆಗಿ ಕಾಣೋದು. ಆದ್ರೆ ನಮ್ಗೆ ಅಮೆರಿಕಾದ ಒಂದು ಬಹಳ ದೊಡ್ಡ ಎಕ್ಸ್ಪೋರ್ಟ್ ಮಾರ್ಕೆಟ್ ಆಗಿದೆ. ಈಗ 2024ರಲ್ಲಿ ಇಂಡಿಯಾ ಏನ್ ಮಾಡ್ತು, $7 ಬಿಲಿಯನ್ ನ ಆಟೋ ಪಾರ್ಟ್ಸ್ ಅನ್ನ US ಗೆ ಎಕ್ಸ್ಪೋರ್ಟ್ ಮಾಡ್ತು. ಇದು ನಮ್ಮ ಟೋಟಲ್ ಆಟೋ ಈ ಒಂದು ಪಾರ್ಟ್ಸ್ ಎಕ್ಸ್ಪೋರ್ಟ್ ನೀವು ನೋಡೋದಾದ್ರೆ 27% ಆಗಿದೆ. ಹಾಗೆ ಓವರ್ ಆಲ್ ಬೇಸಿಕ್ಸ್ ನಲ್ಲೂ ಕೂಡ ಎಕ್ಸ್ಪೋರ್ಟ್ಸ್ ಇಂದಾನೆ ನಮ್ಮ ಆಟೋ ಕಾಂಪೊನೆಂಟ್ಸ್ ನ 28% ಡಿಮ್ಯಾಂಡ್ ಬರುತ್ತೆ. ಅದಕ್ಕೋಸ್ಕರನೇ US ತನ್ನ ಒಂದು ಟ್ರೇಡ್ ಪಾಲಿಸಿ ಚೇಂಜ್ ಮಾಡಿದ್ರೆ ಅದರ ಒಂದು ಡೈರೆಕ್ಟ್ ಇಂಪ್ಯಾಕ್ಟ್ ಇಂಡಿಯಾ ಮೇಲೆ ಆಗತ್ತೆ ನೋಡಿ. ಈಗ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಎಕ್ಸಾಕ್ಟ್ಲಿ ಹಾಗೆ ಆಗ್ತಾ ಇದೆ. ಇದೆಲ್ಲ ನೋಡ್ತಿದ್ರೆ ಇದು ನಿಜ ಅನ್ಸಲ್ವಾ? ಟ್ರಂಪ್ ಇತ್ತೀಚೆಗೆ ಏನ್ ಮಾಡಿದ್ರು, ಇಂಡಿಯನ್ ಆಟೋ ಕಾಂಪೊನೆಂಟ್ಸ್ ಇಂಪೋರ್ಟ್ಸ್ ಮೇಲೆ 25% ಇಂದ 50% ತನಕ ಅಂದ್ರೆ ಟ್ಯಾರಿಫ್ ಹಾಕ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸಪ್ಲೈ ಚೈನ್ ನಲ್ಲಿ ಯಾವ್ಯಾವ ರೀತಿ ಚಾಲೆಂಜಸ್ ಇರುತ್ತೆ? ಆಟೋಮೋಟಿವ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಪ್ರಕಾರ 2024ರಲ್ಲಿ ಇಂಡಿಯಾಗೆ ಅಂದ್ರೆ ಅಮೆರಿಕಕ್ಕೆ ನಾವು ನೋಡೋದಾದ್ರೆ ಸುಮಾರು $7 ಬಿಲಿಯನ್ ನ ಆಟೋ ಕಾಂಪೊನೆಂಟ್ಸ್ ಎಕ್ಸ್ಪೋರ್ಟ್ ಮಾಡಿತ್ತು. ಇದರಲ್ಲಿ $3.6 ಬಿಲಿಯನ್ ಕಾರ್ಸ್ ಅಂಡ್ ಸ್ಮಾಲ್ ಟ್ರಕ್ ಕಾಂಪೊನೆಂಟ್ಸ್ ಆಗಿರೋದು. ಈ ಕಾಂಪೊನೆಂಟ್ಸ್ ಮೇಲೆ ಈಗ 25% ಟ್ಯಾರಿಫ್ಸ್ ಅನ್ನ ಹಾಕಿದ್ದಾರೆ. ಉಳಿದ $3 ಬಿಲಿಯನ್ ಕಮರ್ಷಿಯಲ್ ವೆಹಿಕಲ್ ಪಾರ್ಟ್ಸ್ ಮೇಲೆ, ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಕಾಂಪೊನೆಂಟ್ಸ್ ಮೇಲೆ, ಹಾಗೆ ಆಫ್ ಹೈವೇ ಮೆಷಿನರಿ ಹಾಗೆ ಟ್ರ್ಯಾಕ್ಟರ್ ಅಂಡ್ ಫಾರ್ಮ್ ಎಕ್ವಿಪ್ಮೆಂಟ್ಸ್ ಅಂತ ಏನ್ ಹೇಳ್ತೀವಿ ಆ ಪಾರ್ಟ್ಸ್ ಇಂದ ಆಗಿರೋದು. ಇದರ ಮೇಲೆ ಬಹುಶಃ ನಾವು ನೋಡೋದಾದ್ರೆ 50% ರೆಸಿಪ್ರೊಕಲ್ ಈ ಒಂದು ಟ್ಯಾರಿಫ್ಸ್ ಅನ್ನ ಹಾಕಬಹುದು. ಈ ಟ್ಯಾರಿಫ್ಸ್ ಇಂದಾಗಿ ಎರಡು ವಿಷಯಗಳಾಗತ್ತೆ. ಒಂದೇನ್ ಗೊತ್ತಾ, US ನ ಡಿಮ್ಯಾಂಡ್ ಅಂದ್ರೆ ನಮಗೆ ಅಮೆರಿಕದಲ್ಲಿ ಯಾವ ಡಿಮ್ಯಾಂಡ್ ಇದೆ ಅದು ಖಂಡಿತವಾಗ್ಲೂ ಕೂಡ ಕಡಿಮೆ ಆಗ್ಬೋದು. ಅಥವಾ ಅಮೆರಿಕದ ಕಸ್ಟಮರ್ಸ್ ನಾನು ನೋಡೋದಾದ್ರೆ ನಾವು ಸ್ವಲ್ಪ ಟ್ಯಾರಿಫ್ ಬರ್ಡನ್ ನ ಬೇರ್ ಮಾಡಿಕೊಂಡು ಪ್ರೈಸ್ ಅನ್ನ ರೆಡ್ಯೂಸ್ ಮಾಡಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡಬಹುದು. ಇದೆಲ್ಲದರಿಂದ ಕೂಡ ಇಂಡಿಯನ್ ಕಂಪನೀಸ್ ನ ಮಾರ್ಜಿನ್ಸ್ ಖಂಡಿತವಾಗ್ಲೂ ಕೂಡ ಕಡಿಮೆ ಆಗುತ್ತೆ. ಆಸ್ ಅ ರಿಸಲ್ಟ್ ನೋಡಿದಾಗ ಅನಲಿಸ್ಟ್ ಗಳು ಮತ್ತೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅವ್ರ ಪ್ರಕಾರ ಇಂಡಿಯಾಗೆ ಶಾರ್ಟ್ ಟರ್ಮ್ ನಲ್ಲಿ 15 ಇಂದ 20% US ಎಕ್ಸ್ಪೋರ್ಟ್ಸ್ ಲಾಸ್ ಆಗ್ಬೋದು ಅಂತ ಹೇಳ್ತಿರೋದು. ಎಸ್ಪೆಷಲಿ SMEs ಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ನೋಬಲ್ ಕ್ಯಾಸ್ಟ್ ಈ ಒಂದು ಕಾಂಪೊನೆಂಟ್ಸ್ ಪ್ರಕಾರ ನೀವು ನೋಡೋದಾದ್ರೆ ಪುಣೆ ಬೇಸ್ಡ್ ಅಲ್ಯೂಮಿನಿಯಂ ಕ್ಯಾಸ್ಟಿಂಗ್ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ನಮಗೆ ಗೊತ್ತಿರೋದು ಅಲ್ವಾ. ಈ ಕಂಪನಿ 60% ಪ್ರಾಡಕ್ಟ್ಸ್ ಅನ್ನ US ಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಇನ್ನು ಕಂಪನಿಯ MD ನಿತಿನ್ ಭಾಗವತ್ ಏನಂತ ಹೇಳಿರೋದು ಅಂತಂದ್ರೆ ಈಗ US ಕಸ್ಟಮರ್ಸ್ ಯಾರೆಲ್ಲ ಇದ್ದಾರೆ ಟ್ಯಾರಿಫ್ ಬರ್ಡನ್ ಅನ್ನ ಶೇರ್ ಮಾಡೋದಕ್ಕೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರೋದು. ಹಾಗೇನೆ RK ಇಂಡಸ್ಟ್ರೀಸ್ ಕೂಡ ಗ್ಲೋಬಲ್ ಆಟೋ ಫರ್ಮ್ಸ್ ಗೆ ಕಂಪ್ಯೂಟರ್ ಈ ಒಂದು ನ್ಯೂಮರಿಕಲ್ ಕಂಟ್ರೋಲ್ ನ ಒಂದು ಮಷೀನ್ಡ್ ಅಂದ್ರೆ ಕಾಂಪೊನೆಂಟ್ಸ್ ನ ಮಾರಾಟ ಮಾಡುತ್ತೆ. ಅವರು ಕೂಡ ಇದನ್ನೇ ಫೇಸ್ ಮಾಡ್ತಾ ಇದ್ದಾರೆ. ಕಂಪನಿಯ ಒಂದು 20% ಶಿಪ್ಮೆಂಟ್ ನೀವು ನೋಡೋದಾದ್ರೆ ಅದು ಕೂಡ ಅಮೆರಿಕಾಗೆ ಹೋಗುತ್ತೆ. ಇನ್ನು ಎಕನಾಮಿಕ್ಸ್ ಟೈಮ್ಸ್ ನ ಒಂದು ಆರ್ಟಿಕಲ್ ಪ್ರಕಾರ ನೀವು ನೋಡೋದಾದ್ರೆ ಕಂಪನಿಯ ಆಪರೇಷನ್ಸ್ ಹೆಡ್ ಹೇಳಿರೋದೇನ್ ಗೊತ್ತಾ, US ಕಸ್ಟಮರ್ಸ್ ಪ್ರೈಸ್ ರಿಡಕ್ಷನ್ ಅನ್ನ ಬಯಸ್ತಿದ್ದಾರೆ. ಮತ್ತೆ ಕೆಲವು ಕ್ಲೈಂಟ್ಸ್ ಗಳು ನೋಡೋ ಪ್ರಕಾರ ಜಪಾನ್ ಮತ್ತೆ ವಿಯಟ್ನಾಂ ತರದ ಆಲ್ಟರ್ನೇಟಿವ್ ಸಪ್ಲೈಯರ್ಸ್ ಕೂಡ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಇನ್ನು ಜಪಾನ್ ಮತ್ತೆ ವಿಯಟ್ನಾಂ ಹಾಗೆ ಇಂಡೋನೇಷಿಯಾ ಮೇಲೆ ಸದ್ಯಕ್ಕೆ ಲೋವರ್ ಟ್ಯಾರಿಫ್ಸ್ ಇದೆ. ಇನ್ನು 15 ಇಂದ 19% ಅಷ್ಟೇ ಅವ್ರು ಫೇಸ್ ಮಾಡ್ತಿರೋದು. ಸೊ ಓವರ್ ಆಲ್ ನಾವು ನೋಡಿದಾಗ ಲೋವರ್ ಲ್ಯಾಂಡೆಡ್ ಕಾಸ್ಟ್ ನಿಂದಾಗಿ US ಕಸ್ಟಮರ್ಸ್ ಇವ್ರ ಕಡೆ ಖಂಡಿತವಾಗ್ಲೂ ಕೂಡ ಸ್ವಿಚ್ ಆಗ್ಬೋದು. ಹಾಗೆ ಇಂಡಿಯಾ ಇದರಿಂದ ಜಾಸ್ತಿ ಲಾಸ್ ಅನ್ನ ಅನುಭವಿಸಬಹುದು. ಲಿಸ್ಟೆಡ್ ಕಂಪನೀಸ್ ಕೂಡ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ ಭಾರತ್ ಫೋರ್ಜ್ ನ 37% ರೆವಿನ್ಯೂ ಅಮೆರಿಕದಿಂದಾನೇ ಬರುತ್ತೆ. ಇನ್ನು ಕಂಪನಿಯ ಜಾಯಿಂಟ್ MD ಅಮಿತ್ ಕಲ್ಯಾಣಿ ಹೇಳೋ ಪ್ರಕಾರ Q1 ಫೈನಾನ್ಷಿಯಲ್ ಇಯರ್ 2026 ಒಂದು ಅರ್ನಿಂಗ್ ಕಾಲ್ಸ್ ನಲ್ಲಿ ಅಂದ್ರೆ ಅನ್ಸರ್ಟನಿಟೀಸ್ ಜಾಸ್ತಿ ಆಗಿದೆ ಇದು ಟ್ಯಾರಿಫ್ ನಿಂದ, ಕಂಪನಿಗೆ ಇದರಿಂದ ಬೇಕಾದಷ್ಟು ತೊಂದರೆಗಳಾಗ್ತಿದೆ ಅಂತ ಅವ್ರು ಹೇಳ್ತಿರೋದು. ಈಗ Q1 FY26 ನಲ್ಲಿ ಕಂಪನಿಯ ಒಂದು ಸ್ಟ್ಯಾಂಡ್ ಅಲೋನ್ ಎಕ್ಸ್ಪೋರ್ಟ್ ನ ನೀವು ನೋಡೋದಾದ್ರೆ 12.7% ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಡಿಮೆ ಆಗಿದೆ. ಇನ್ಫ್ಯಾಕ್ಟ್ Q1 FY26 ನಲ್ಲಿ ಕಂಪನಿಯ ಅಂದ್ರೆ 14 ಕೋಟಿ ಟ್ಯಾರಿಫ್ ರಿಲೇಟೆಡ್ ಕಾಸ್ಟ್ ಅನ್ನ ಇವರು ಅನುಭವಿಸಿರೋದು. ಸೋನಾ BLW ನ 41% ರೆವಿನ್ಯೂ ನಾರ್ತ್ ಅಮೆರಿಕದಿಂದಾನೇ ಬರ್ತಿರೋದು. ಇನ್ನು Q1 FY26 ನ ಒಂದು ಕಾಲ್ ನಲ್ಲಿ ಕಂಪನಿ ಏನಂತ ಹೇಳಿದೆ ಗೊತ್ತಾ, ಟ್ಯಾರಿಫ್ಸ್ ನಲ್ಲಿ ಬಹಳ ಅನ್ಸರ್ಟನಿಟೀಸ್ ಇದೆ. ಇದರಿಂದ OEMsಗೆ ಅಂದ್ರೆ Tier 1 ಮತ್ತೆ ಕಸ್ಟಮರ್ಸ್ ನ ಒಂದು ಪ್ರೊಕ್ಯೂರ್ಮೆಂಟ್ ನೀವು ನೋಡೋದಾದ್ರೆ ಸ್ಲೋ ಆಗ್ತಾ ಇದೆ. ಇದು ಕಂಪನಿಗೆ ಲಾಂಗ್ ಟರ್ಮ್ ನಲ್ಲಿ ಖಂಡಿತವಾಗ್ಲೂ ಕೂಡ ಸೂಕ್ತ ಅಲ್ಲ ಅಂತ ಇವರೇ ಹೇಳಿರೋದು. ಬಾಲಕೃಷ್ಣ ಇಂಡಸ್ಟ್ರೀಸ್ ಟೈರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದರ ಒಂದು ಟೋಟಲ್ ರೆವಿನ್ಯೂ ನೀವು ನೋಡೋದಾದ್ರೆ 45% ಯುರೋಪ್ ನಿಂದ ಬರುತ್ತೆ.
ಬರುತ್ತೆ ಮತ್ತು 15% ಅಮೆರಿಕಾದಿಂದ ಬರುತ್ತೆ. US ಟ್ಯಾರಿಫ್ಸ್ನಿಂದಾಗಿ ಕಂಪನಿಯ ಕಾಸ್ಟ್ ಕೂಡ ಹೆಚ್ಚಾಗ್ತಾ ಇದೆ. ಮ್ಯಾನೇಜ್ಮೆಂಟ್ ಹೇಳಿರೋ ಪ್ರಕಾರ ಟ್ಯಾರಿಫ್ ಕಾಸ್ಟ್ನ 60% ಕಸ್ಟಮರ್ಸ್ ಕೂಡ ಬೇರ್ ಮಾಡ್ತಾ ಇದ್ದಾರೆ ಮತ್ತು 40% ಕಂಪನಿನೇ ನೋಡ್ಕೊಳ್ತಿದೆ. ಸದ್ಯಕ್ಕೆ ಕಂಪನಿಯ ಒಂದು ಕಾಸ್ಟ್ ನೀವು ನೋಡೋದಾದ್ರೆ ಎಲ್ಲವನ್ನು ಇವರೇ ನೋಡಿಕೊಂಡು, ಆದರೆ ಲಾಂಗ್ ಟರ್ಮ್ನಲ್ಲಿ ಬಹುಶಃ ಇದು ಖಂಡಿತವಾಗ್ಲೂ ಕೂಡ ಯಾರು ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಅಷ್ಟು ಲಾಸ್ ಆಗ್ಬೋದು ಅಂತ ಇವರೇ ಹೇಳಿರೋದು. ಇದು ಅಮೆರಿಕದ ಸೈಡ್ ಚಾಲೆಂಜ್ ಅಂತ ಹೇಳ್ಬೋದು. ನಮ್ಮ ಇನ್ನೊಂದು ಮೇಜರ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಯುರೋಪ್ನಲ್ಲೂ ಕೂಡ ಸ್ಲೋ ಡೌನ್ ಆಗ್ತಾ ಇದೆ. ಯುರೋಪ್ನ ಒಂದು ಟೋಟಲ್ ಎಕ್ಸ್ಪೋರ್ಟ್ಸ್ನ ನೀವು ನೋಡೋದಾದ್ರೆ 29% ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇನ್ನು ಯುರೋಪ್ನ ಆಟೋಮೋಟಿವ್ ಪ್ರೊಡಕ್ಷನ್ ಇನ್ನೂ ಪ್ರೀ ಪ್ಯಾಂಡಮಿಕ್ ಲೆವೆಲ್ಗಿಂತ 10 to 15% ಕಡಿಮೆ ಇದೆ. ಹೆಚ್ಚಿರೋ ಒಂದು ಇನ್ಫ್ಲೇಷನ್ ಮತ್ತೆ ಇಂಟ್ರೆಸ್ಟ್ ರೇಟ್ಸ್ ನಿಂದಾಗಿ ಯುರೋಪ್ನಲ್ಲಿ ಡಿಮ್ಯಾಂಡ್ ಕೂಡ ಸ್ವಲ್ಪ ಸ್ಲೋ ಆಗ್ತಾ ಇದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. 2025 ಫಸ್ಟ್ ಹಾಫ್ನಲ್ಲಿ EU ಪ್ಯಾಸೆಂಜರ್ ಕಾರ್ ರಿಜಿಸ್ಟ್ರೇಷನ್ಸ್ ಏನಿದೆ ಅದನ್ನ ನೀವು ಒಮ್ಮೆ ನೋಡ್ಕೊಂಡ್ಬಂದ್ರೆ ಸುಮಾರು 2% ಇಳಿದೋಗಿದೆ. ಮತ್ತೆ ವ್ಯಾನ್ಸ್ ಮತ್ತೆ ಟ್ರಕ್ಸ್ ತರದ ಕಮರ್ಷಿಯಲ್ ವೆಹಿಕಲ್ಸ್ಗಳು ಕೂಡ 13 to 15% ತನಕ ಇಳಿದಿರೋದು. ಸ್ಲೋ ಡಿಮ್ಯಾಂಡ್ ಜೊತೆಗೆ ಕಾಸ್ಟ್ ಕೂಡ ಹೆಚ್ಚಾಗ್ತಿದೆ. ಇನ್ನು ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧದ ಸಮಯದಲ್ಲಿ ನೀವು ನೋಡೋದಾದ್ರೆ ಯುರೋಪ್ನಲ್ಲಿ ಎನರ್ಜಿ ಕಾಸ್ಟ್ ಕೂಡ ಹೆಚ್ಚಾಗ್ತಿತ್ತು. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರೀಸ್ಗಳು ಫುಲ್ ಕೆಪಾಸಿಟಿಯಲ್ಲಿ ಆಪರೇಟ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಕೆಲವು ಕಂಪ್ನೀಸ್ಗಳಂತೂ ಅಂದ್ರೆ ಈ ಫ್ಯಾಕ್ಟ್ರೀಸ್ಗಳನ್ನೇ ಬಂದ್ ಮಾಡ್ಕೊಂಡ್ಬಿಟ್ಟಿದ್ರು. ಫಾರ್ ಎಕ್ಸಾಂಪಲ್ ಅಪೋಲೋ ಟೈರ್ಸ್ನ ನೀವು ನೋಡೋದಾದ್ರೆ ನೆದರ್ಲ್ಯಾಂಡ್ಸ್ ಅಲ್ಲಿ ಒಂದು ಸಬ್ಸಿಡಿಯರೀಸ್ಗಳು ಇರ್ತಿತ್ತು, ಒಂದು ಟೈರ್ ಫೆಸಿಲಿಟೀಸ್ನ ಬಂದ್ ಮಾಡ್ಕೊಂಡಿದೆ. ಇನ್ನು ಭಾರತ್ ಫೋರ್ಜ್ನ ಯುರೋಪಿಯನ್ ಮ್ಯಾನುಫ್ಯಾಕ್ಚರಿಂಗ್ ಆಪರೇಷನ್ಸ್ ನಿಂದ ರೆವಿನ್ಯೂ ಕೂಡ FY25 ನಲ್ಲಿ ಕಡಿಮೆ ಆಗೋಯ್ತು. ಭಾರತ್ ಫೋರ್ಜ್ನ ಯುರೋಪಿಯನ್ ಮ್ಯಾನುಫ್ಯಾಕ್ಚರಿಂಗ್ ಆಪರೇಷನ್ಸ್ ನೀವು ನೋಡೋದಾದ್ರೆ ರೆವಿನ್ಯೂ FY25 ನಲ್ಲಿ ಕಡಿಮೆ ಆಯಿತು. ಅಂದ್ರೆ 12.6% ಇಯರ್ ಆನ್ ಇಯರ್ ಬಂದಿರೋದು. ಇವು ಡಿಮ್ಯಾಂಡ್ ಸೈಡ್ ಅಲ್ಲಿ ಇರುವಂತಹ ಚಾಲೆಂಜಸ್. ಈಗ ಆಟೋ ಕಾಂಪೊನೆಂಟ್ ಸೆಕ್ಟರ್ನ ಸಪ್ಲೈ ಚೈನ್ನ 4 ಮೇಜರ್ ಚಾಲೆಂಜಸ್ಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ರಾ ಮೆಟೀರಿಯಲ್ ವಾಲಿಟಿಲಿಟಿ. ಆಟೋ ಕಾಂಪೊನೆಂಟ್ಸ್ ನಲ್ಲಿ ಕಾಪರ್, ಸ್ಟೀಲ್, ಅಲ್ಯೂಮಿನಿಯಂ ಮತ್ತೆ ರಬ್ಬರ್ನ ಒಂದು ಮೇಜರ್ ರಾ ಮೆಟೀರಿಯಲ್ಸ್ ಆಗಿರುತ್ತೆ ಅಂತ ನಾನು ಯಾವಾಗಲೂ ಕೂಡ ಹೇಳ್ತಿರ್ತೀನಿ. ಟೋಟಲ್ ಎಕ್ಸ್ಪೆನ್ಸಸ್ನ ಸುಮಾರು 50 to 60% ರಾ ಮೆಟೀರಿಯಲ್ ಇಂದಾನೇ ಇರುತ್ತೆ. ಸೊ ರಾ ಮೆಟೀರಿಯಲ್ನ ಪ್ರೈಸಸ್ ಹೆಚ್ಚಾಯಿತು ಅಂತ ಅನ್ಕೊಳ್ಳಿ, ಕಂಪ್ನೀಸ್ನ ಒಂದು ಮಾರ್ಜಿನ್ಸ್ ಖಂಡಿತವಾಗ್ಲೂ ಕೂಡ ಕಡಿಮೆ ಆಗ್ಬೋದು ಅಲ್ವಾ. ಇನ್ನು ಕಾಪರ್ನ ಪ್ರೈಸ್ ಕಳೆದ 5 ವರ್ಷಗಳಲ್ಲಿ ಸುಮಾರು ಜಾಸ್ತಿನೇ ಡಬಲ್ ಆಗಿದೆ. 2020ರಲ್ಲಿ ಕಾಪರ್ನ ಪ್ರೈಸ್ ಸುಮಾರು ₹450 ಪರ್ ಕೆಜಿ ಇತ್ತು. ಅದೇ ಜುಲೈ 2025ರಲ್ಲಿ ಪ್ರೈಸ್ನ ನೀವು ನೋಡೋದಾದ್ರೆ ಸುಮಾರು ₹900 ಪರ್ ಕೆಜಿ ಆಗಿದೆ. ಅಲ್ಯೂಮಿನಿಯಂನ ಪ್ರೈಸ್ ಕೂಡ ಹೆಚ್ಚಾಗ್ತಿದೆ, ರಬ್ಬರ್ನ ಪ್ರೈಸ್ ಕೂಡ ಹೆಚ್ಚಾಗಿದೆ. Q2 FY25ನಲ್ಲಿ ನೋಡೋದಾದ್ರೆ ನ್ಯಾಚುರಲ್ ರಬ್ಬರ್ಸ್ನ ಒಂದು ಪ್ರೈಸ್ ₹247 ಅಂದ್ರೆ ಪರ್ ಕೆಜಿ ಹಿಟ್ ಆಗಿದ್ದು. ಇದು ಅಂದ್ರೆ 10 ವರ್ಷದಲ್ಲಿ ಜಾಸ್ತಿ ಅಂತಾನೆ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಸ್ಟೀಲ್ ನೋಡೋದಾದ್ರೆ ಸ್ವಲ್ಪ ತಣ್ಣಗಾಗಿದೆ. ಹಾಟ್ ರೋಲ್ಡ್ ಸ್ಟೀಲ್ ಅಂತ ಏನ್ ಹೇಳ್ತೀವಿ ಅದು ಮತ್ತೆ ಕೋಲ್ಡ್ ರೋಲ್ಡ್ ಸ್ಟೀಲ್ ಪ್ರೈಸಸ್ ಕಳೆದ 2 ವರ್ಷಗಳಲ್ಲಿ ಇಳಿದೋಗಿದೆ. 2020ರ ಪ್ರೈಸಸ್ಗೆ ನೀವು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪನೇ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಬಟ್ ಇದ್ರಲ್ಲೂ ಕೂಡ ವಾಲಟಿಲಿಟಿ ಜಾಸ್ತಿನೇ ಇರೋದು. ರಾ ಮೆಟೀರಿಯಲ್ ಪ್ರೈಸ್ ವಾಲಟಿಲಿಟಿ ಈ ಒಂದು ಮಿಟಿಗೇಟ್ ಮಾಡೋದಕ್ಕೆ ಕಂಪನೀಸ್ಗಳು ಏನ್ ಮಾಡುತ್ತೆ, ಯೂಶಲಿ ರಾ ಮೆಟೀರಿಯಲ್ಸ್ ನ ಬಲ್ಕ್ ಆಗಿ ಪರ್ಚೇಸ್ ಮಾಡುತ್ತೆ ಅಲ್ವಾ. ಹಾಗೆ ಒಮ್ಮೆ ಏನಾದ್ರೂ ಪ್ರೈಸ್ ಹೆಚ್ಚಾಯ್ತು ಅಂತ ಅನ್ಕೊಳ್ಳಿ, ಅವರು ಕ್ಲೈಂಟ್ಸ್ ಗಳಿಗೆ ಕಾಸ್ಟ್ ಅನ್ನ ಪಾಸ್ ಆನ್ ಮಾಡ್ತಾರೆ. ಹಾಗೇನೆ ಇದೆಲ್ಲದರಲ್ಲೂ ಕೂಡ ಅರ್ಥ ಮಾಡ್ಕೊಳ್ಳೋದೇನು, ಕಾಸ್ಟ್ ಏನಾದ್ರೂ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಜಾಸ್ತಿ ಆಯ್ತು ಅಂತಂದ್ರೆ ಸ್ವಲ್ಪ ಲ್ಯಾಗ್ ಆಗತ್ತೆ, ಆಗ ಮಾರ್ಜಿನ್ಸ್ ಅಲ್ಲೂ ಕೂಡ ಪರಿಣಾಮ ಬೀಳತ್ತೆ. ಈಗ ಮಾರ್ಜಿನ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಈ ಸೆಕ್ಟರ್ ನ ಮಾರ್ಜಿನ್ಸ್ ಪ್ರೊಫೈಲ್ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳ್ದ ಹಾಗೆ Tier 2, Tier 3 ಸಪ್ಲೈಯರ್ಸ್ ರಾ ಮೆಟೀರಿಯಲ್ಸ್ ನಿಂದ ಚಿಕ್ಕ ಚಿಕ್ಕ ಪಾರ್ಟ್ಸ್ ಗಳನ್ನ ಮತ್ತೆ ಕಾಂಪೊನೆಂಟ್ಸ್ ಗಳನ್ನ ತಯಾರಿಸ್ತಾರೆ. ಸೊ ಸ್ಪಷ್ಟವಾಗಿ ಅವರು ರಾ ಮೆಟೀರಿಯಲ್ ಪ್ರೈಸ್ ಅನ್ನ ಅಂದ್ರೆ ವಾಲಟಿಲಿಟಿ ಹೆಚ್ಚು ಎಕ್ಸ್ಪೋಸ್ಡ್ ಆಗಿರೋ ರೀತಿ ಮಾಡ್ತಾರೆ. ಪ್ಲಸ್ ಇದರಿಂದ ಅರ್ಥ ಆಗೋದೇನು, ಸೆಕ್ಟರ್ನಲ್ಲಿ ಕಾಂಪಿಟೇಷನ್ ಕೂಡ ಜಾಸ್ತಿ ಇದೆ. ಸೊ ಕಂಪನೀಸ್ಗಳ ಹತ್ರ ಹೆಚ್ಚು ಪ್ರೈಸಿಂಗ್ ಪವರ್ ಇರೋದೇ ಇಲ್ಲ. ಸೊ ಇದರಿಂದ ಇವ್ರಿಗೆ ಇದೊಂದು ವಾಲ್ಯೂಮ್ ಗೇಮ್ನೇ ಹೊರತು ವ್ಯಾಲ್ಯೂ ಗೇಮ್ ಖಂಡಿತವಾಗ್ಲೂ ಅಲ್ಲ. ನೋಡಿ, ಅದಕ್ಕೋಸ್ಕರನೇ Tier 2 ಮತ್ತೆ Tier 3 ಸಪ್ಲೈಯರ್ಸ್ನ ಒಂದು ಗ್ರಾಸ್ ಮಾರ್ಜಿನ್ಸ್ ನೀವು ನೋಡೋದಾದ್ರೆ Tier 1 ಸಪ್ಲೈಯರ್ಸ್ಗಿಂತ ರಿಲೇಟಿವ್ಲಿ ತುಂಬಾನೇ ಕಡಿಮೆ ಇರುತ್ತೆ. ಈಗ ಈ ಸೆಕ್ಟರ್ನ ಎರಡನೇ ಚಾಲೆಂಜ್ ನೋಡ್ತಾ ಇದೀವಿ, ಹೈ ಇಂಪೋರ್ಟ್ ಡಿಪೆಂಡೆನ್ಸ್ ಫಾರ್ ಸೆಮಿಕಂಡಕ್ಟರ್ಸ್. ಒಂದು ಗಾಡಿಯಲ್ಲಿ ಸೆಮಿಕಂಡಕ್ಟರ್ಸ್ ಜಾಸ್ತಿನೇ ಯೂಸ್ ಮಾಡ್ತಾರೆ. ಇಂಜಿನ್, ಕ್ಯಾಮ್ರಾ ಸಿಸ್ಟಮ್, ಕೀಲೆಸ್ ಎಂಟ್ರಿ ಮತ್ತೆ ಲೈಟಿಂಗ್ ಇದೆಲ್ಲದರಲ್ಲೂ ಕೂಡ ಸೆಮಿ ಕಂಡಕ್ಟರ್ಸ್ ಯೂಸ್ ಆಗುತ್ತೆ ಅಲ್ವಾ. ಮತ್ತೆ ನಾವು ಅದರಿಂದ ಅರ್ಥ ಮಾಡ್ಕೊಳ್ಳೋದು 90 ಇಂದ 95% ಸೆಮಿ ಕಂಡಕ್ಟರ್ಸ್ ಮತ್ತೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ನ ಇಂಪೋರ್ಟ್ ಮಾಡ್ತೀವಿ, ಹೆಚ್ಚಾಗಿ ಚೈನಾ, ಮಲೇಷಿಯಾ ಮತ್ತೆ ತೈವಾನ್ ಇಂದ. ಇದು ಹೆಚ್ಚಾಗಿ ಅಂದ್ರೆ ಇಲ್ಲಿ ನಾವು ಒಂದು ಡಿಪೆಂಡೆನ್ಸಿನ ಇಟ್ಕೊಂಡಿರ್ತೀವಿ. ಈಗ ಆ ದೇಶಗಳು ನಮ್ಗೆ ಈ ವಸ್ತುಗಳನ್ನ ಕಳ್ಸೋದನ್ನ ಸ್ಟಾಪ್ ಮಾಡಿದ್ರೆ ನಮ್ಗೆ ಬೇರೆ ದಾರಿನೇ ಇಲ್ಲ. ಸೊ ಇದು ದೊಡ್ಡ ರಿಸ್ಕ್ ಅಲ್ವಾ. ಯಾವುದೇ ಜಿಯೋಪಾಲಿಟಿಕಲ್ ಇಶ್ಯೂ
ಇಶ್ಯೂ ಅಥವಾ ಸಪ್ಲೈ ಚೈನ್ ತೊಂದರೆ ಆಯಿತು ಅಂತ ಅನ್ಕೊಳ್ಳಿ, ನಮ್ಮ ಆಟೋಮೇಟಿವ್ ಸೆಕ್ಟರ್ ಅನ್ನ ಡೈರೆಕ್ಟ್ ಆಗಿ ಇದರಿಂದ ಪರಿಣಾಮಗೊಳಗಾಗೋ ಹಾಗೆ ಮಾಡಬಹುದು. ಮೂರನೇ ಚಾಲೆಂಜ್ ರೇರ್ ಅರ್ತ್ ಮಿನರಲ್ ಶಾರ್ಟೇಜ್ ಆಗಿರೋದು. ಆಟೋಮೊಬೈಲ್ಸ್ ನ ನೀವು ತಯಾರಿಸಬೇಕಾದ್ರೆ ರೇರ್ ಅರ್ತ್ ಮಿನರಲ್ಸ್ ಬೇಕಾಗತ್ತೆ. ಮತ್ತೆ ಈ ರೇರ್ ಅರ್ತ್ ಮಿನರಲ್ಸ್ ನ ಗ್ಲೋಬಲ್ ಸಪ್ಲೈ ಚೈನ್ ಒಂದೇ ದೇಶ ಕಂಟ್ರೋಲ್ ಮಾಡೋದು, ಚೈನಾ. ಇನ್ನು ಚೈನಾ ನೀವು ನೋಡೋದಾದ್ರೆ ಸುಮಾರು 70% ರೇರ್ ಅರ್ತ್ ಮಿನರಲ್ಸ್ ಅನ್ನ ಅಂದ್ರೆ ಗಣಿಗಾರಿಕೆ ಮಾಡುತ್ತೆ, ಮತ್ತೆ 80% ಹೆಚ್ಚು ರಿಫೈನ್ ಮಾಡುತ್ತೆ. ಸೊ ಚೈನಾದ ಒಂದು ಮೂವ್ ಇಡೀ ಒಂದು ರೇರ್ ಅರ್ತ್ ಮಿನರಲ್ ಸೆಕ್ಟರ್ ಅನ್ನ ತೊಂದರೆಗಾಗೋ ಹಾಗೆ ಮಾಡ್ಬೋದು. ಇತ್ತೀಚೆಗೆ ಅದೇ ರೀತಿನೇ ಆಗ್ತಾ ಇದೆ. ಏಪ್ರಿಲ್ 2025 ಚೈನಾ ಕೆಲವು ರೇರ್ ಅರ್ತ್ ಮಿನರಲ್ ಎಕ್ಸ್ಪೋರ್ಟ್ಸ್ ನ ಬ್ಯಾನ್ ಮಾಡಿತ್ತು. ಮತ್ತೆ ಇದರ ಇಂಪ್ಯಾಕ್ಟ್ ಇಂಡಿಯಾದ ಮೇಲೆ ಕೂಡ ಆಯ್ತು ಬಿಡಿ. ಸೆಮಿಕಂಡಕ್ಟರ್ಸ್ ತರ ಅಂದ್ರೆ ನಮಗೆ ರೇರ್ ಅರ್ತ್ ಮಿನರಲ್ಸ್ ಕೂಡ ಚೈನಾದಿಂದ ಇಂಪೋರ್ಟ್ ಮಾಡಬೇಕಾಗತ್ತೆ. ಸೊ ಚೈನಾದ ಎಕ್ಸ್ಪೋರ್ಟ್ಸ್ ನೀವು ನೋಡೋದಾದ್ರೆ ಇದರ ಬ್ಯಾನ್ ಇಂದಾನೆ ಇಂಡಿಯಾದಲ್ಲಿ ರೇರ್ ಅರ್ತ್ ಮಿನರಲ್ಸ್ ನ ಒಂದು ಶಾರ್ಟೇಜ್ ಆಗಿರೋದು. ರಾಯ್ಟರ್ಸ್ ನ ಒಂದು ರಿಪೋರ್ಟ್ ಪ್ರಕಾರ ರೇರ್ ಅರ್ತ್ ಏನಿದೆ ಅಲ್ವಾ, ಇದರ ಒಂದು ಶಾರ್ಟೇಜ್ ನಿಂದಾನೆ ಕಂಪನೀಸ್ ನ ಪ್ರೊಡಕ್ಷನ್ ಕೂಡ ಕಡಿಮೆ ಆಗಿರೋದು. ಫಾರ್ ಎಕ್ಸಾಂಪಲ್ ಮಾರುತಿ ಸುಜುಕಿ ತನ್ನ ಒಂದು ಎಲೆಕ್ಟ್ರಿಕ್ SUV ಈ ವಿಟಾರದ ಅಂದ್ರೆ ನಿಯರ್ ಟರ್ಮ್ ಪ್ರೊಡಕ್ಷನ್ ನೀವು ನೋಡೋದಾದ್ರೆ ಟಾರ್ಗೆಟ್ಸ್ ನ ಕಡಿಮೆ ಮಾಡ್ಕೊಂಡಿದೆ. ಇನ್ನು ಸೋನಾ BMW ಕೂಡ EV ಟ್ರಾಕ್ಷನ್ ನ ಮೋಟರ್ಸ್ ಏನಿದೆ ಅದರ ಪ್ರೊಡಕ್ಷನ್ ಕಡಿಮೆ ಆಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗತ್ತೆ. ಥ್ಯಾಂಕ್ಫುಲಿ ಮಿಡ್ ಆಗಸ್ಟ್ ನಲ್ಲಿ ಏನಾಗಿದೆ ಗೊತ್ತಾ, ಚೈನಾ ಈ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ಸ್ ಅನ್ನ ತೆಗೆದು ಹಾಕಿದೆ. ಸೊ ರೇರ್ ಅರ್ತ್ ಮಿನರಲ್ ಸಪ್ಲೈ ನೀವು ನೋಡೋದಾದ್ರೆ ನಿಧಾನವಾಗಿ ರಿಕವರ್ ಆಗ್ಬೋದು. ಬಟ್ ಈ ಕಂಪನೀಸ್ ಹಬ್ಬಗಳ ಸೀಸನ್ಗಿಂತ ಮೊದಲೇ ತಮ್ಮ ಒಂದು ಇನ್ವೆಂಟರಿ ಲೆವೆಲ್ಸ್ ಗಳನ್ನ ಹೆಚ್ಚಿಸುತ್ತಾ ಇಲ್ವಾ ಅನ್ನೋದು ಖಂಡಿತವಾಗ್ಲೂ ಕೂಡ ಗೊತ್ತಿರಲ್ಲ. ಅಂದ್ರೆ ಇಂಪಾರ್ಟೆಂಟ್ ಆಗಿದೆ ಅನ್ನೋದು ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಚೈನಾ ಮತ್ತೆ ಎಕ್ಸ್ಪೋರ್ಟ್ಸ್ ನ ಬ್ಯಾನ್ ಏನಾದ್ರೂ ಮಾಡ್ತು ಅಂತ ಅನ್ಕೊಳ್ಳಿ, ನಮ್ಮ ಆಟೋ ಕಾಂಪೊನೆಂಟ್ ಸೆಕ್ಟರ್ಗೆ ಬಹಳ ಕಷ್ಟಗಳಾಗ್ಬೋದು. ಅದಕ್ಕೋಸ್ಕರ ಬಹುಶಃ ನಾವೀಗ ಡೊಮೆಸ್ಟಿಕ್ ಕೆಪಾಬಿಲಿಟೀಸ್ ಗಳನ್ನ ಬಿಲ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಇಂಡಿಯನ್ ರೇರ್ ಅರ್ತ್ ಲಿಮಿಟೆಡ್ ಈ ಒಂದು ನಾವು ನೋಡೋದಾದ್ರೆ ಜಪಾನೀಸ್ ಅಂಡ್ ಸೌತ್ ಕೊರಿಯಾ ಕಂಪನೀಸ್ ಗಳ ಜೊತೆ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಪ್ರೊಡಕ್ಷನ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೆ. ಆಟೋ ಕಾಂಪೊನೆಂಟ್ ಸೆಕ್ಟರ್ ನ ಫೋರ್ತ್ ಮೇಜರ್ ಚಾಲೆಂಜ್ ಅಂತಂದ್ರೆ ಹೆಚ್ಚಿರೋ ಫ್ರೈಟ್ ಕಾಸ್ಟ್. ನೋಡಿ, ಅಕ್ಟೋಬರ್ 2023 ರೆಡ್ ಸಿ ಕ್ರೈಸಿಸ್ ಶುರುವಾಯಿತು ಅಲ್ಲ, ಇನ್ನು ಹೌತೀಸ್ ಗಾಜಾ ಮೇಲೆ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಕಮರ್ಷಿಯಲ್ ಶಿಪ್ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ಅದಕ್ಕೆ ಈ ಒಂದು ರೂಟ್ ನ ನೀವು ನೋಡೋದಾದ್ರೆ ಶಿಪ್ ರೀರೂಟ್ ಮಾಡಬೇಕಾಯಿತು. ಆಸ್ ಅ ರಿಸಲ್ಟ್ ಏನಾಗಿದೆ, ಶಿಪ್ಸ್ ಲಾಂಗರ್ ರೂಟ್ಸ್ ಗಳನ್ನ ತಗೊಳ್ಬೇಕಾಯಿತು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಟ್ರಾವೆಲ್ ಡಿಸ್ಟೆನ್ಸ್ ಮತ್ತೆ ಟೈಮ್ ಎರಡೂ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಅಲ್ಟಿಮೇಟ್ಲಿ ಏನು, ಫ್ರೈಟ್ ಕಾಸ್ಟ್ ಕೂಡ ಹೆಚ್ಚಾಗತ್ತೆ. ಇನ್ನು ICRAದ ಒಂದು ರಿಪೋರ್ಟ್ ಪ್ರಕಾರ ಈ ಒಂದು ಓಷನ್ ಫ್ರೈಟ್ ರೇಟ್ಸ್ ಕ್ಯಾಲೆಂಡರ್ ಇಯರ್ ಅಲ್ಲಿ ನೀವು ನೋಡೋದಾದ್ರೆ 2024 CY 2023 ಕಂಪೇರ್ ಮಾಡಿದ್ರೆ 2-3 ಪಟ್ಟು ಹೆಚ್ಚಾಗಿರೋದು. ಇನ್ನು ಈ ವರ್ಲ್ಡ್ ಬ್ಯಾಂಕ್ ನ ಗ್ಲೋಬಲ್ ಸಪ್ಲೈ ಚೈನ್ ಎಫಿಷಿಯನ್ಸಿಗೋಸ್ಕರನೇ ಒಂದು ಇಂಡೆಕ್ಸ್ ಟ್ರ್ಯಾಕ್ ಮಾಡುತ್ತೆ. ಗ್ಲೋಬಲ್ ಸಪ್ಲೈ ಚೈನ್ ಸ್ಟ್ರೆಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಈ ಇಂಡೆಕ್ಸ್ ಎಷ್ಟು ಕಂಟೈನರ್ ಶಿಪ್ಪಿಂಗ್ ಕೆಪಾಸಿಟಿ ಇದೆ ಮತ್ತೆ ಪೋರ್ಟ್ ಒಂದು ಕಂಜೆಷನ್ ಇದೆ ಅಂತ ಗೊತ್ತಾಗೋದು. ಅಂದ್ರೆ ಡಿಲೇ ಆಗಿದೆ ಅಂತ ಅವ್ರು ಹೇಳ್ತಿರೋದು. ಈ ಚಾರ್ಟ್ ನ ಒಮ್ಮೆ ನೋಡ್ಕೊಂಬನ್ನಿ. ಡಿಸೆಂಬರ್ 2024 ಈ ಇಂಡೆಕ್ಸ್ 2.3 ಮಿಲಿಯನ್ TEUs ಇತ್ತು. ಬೇಸಿಕ್ಲಿ TEU ಅಂತ ಹೇಳ್ತೀವಲ್ಲ, ಅದರ ಫುಲ್ ಫಾರ್ಮ್ ಏನ್ ಗೊತ್ತಾ, 20 ಫುಟ್ ಇಕ್ವಿಲೆಂಟ್ ಯೂನಿಟ್ ಅಂತ ಹೇಳ್ತೀವಿ. ಅಂದ್ರೆ ಒಂದು 20 ಫುಟ್ ಕಂಟೈನರ್ ಅಂತ ಏನ್ ಹೇಳ್ತೀವಿ ಅಲ್ವಾ, ಅದು ಎಷ್ಟು ಸ್ಪೇಸ್ ಅನ್ನ ಅಂದ್ರೆ ಜಾಗವನ್ನ ಆಕ್ಯುಪೈ ಮಾಡುತ್ತೋ ಅಷ್ಟು. ಸೊ ಈ ಇಂಡೆಕ್ಸ್ ನ ಅರ್ಥ 2.3 ಮಿಲಿಯನ್ 20 ಫುಟ್ ಕಂಟೈನರ್ಸ್ ಅಂತ ಹೇಳ್ಬೋದು. ಈ ಕಂಜೆಷನ್ ಇಂದ ಡಿಲೇ ಆಗಿದೆ ಅಂತ ಅವ್ರು ಹೇಳ್ತಿರೋದು. ಇಷ್ಟು ಸ್ಟ್ರೆಸ್ ಕೊನೆಯ ಬಾರಿಗೆ ಮಾರ್ಚ್ 2022 ಯಾವಾಗ ಕೋವಿಡ್ ಆಯ್ತೋ ಈ ಒಂದು ಟ್ರಾಫಿಕ್ ಜಾಸ್ತಿ ಆಗೋಯ್ತು. ಸಂವರ್ಧನ್ ಮದರ್ಸನ್, ಎಂಡ್ಯೂರೆನ್ಸ್ ಟೆಕ್ನಾಲಜೀಸ್ ಮತ್ತೆ UNO ಮೆಂಡಾ ತರದ ಕಂಪನೀಸ್ಗಳು ಹೆಚ್ಚಿರೋ ಒಂದು ಫ್ರೈಟ್ ಕಾಸ್ಟ್ ಅನ್ನ ತಮ್ಮ FY25 ಆನ್ಯುವಲ್ ರಿಪೋರ್ಟ್ಸ್ ನಲ್ಲೂ ಕೂಡ ಅಕ್ನಾಲೇಜ್ ಮಾಡಿದೆ. ಸೊ ಇದು ಈ ಸೆಕ್ಟರ್ ನ ಕರೆಂಟ್ ಚಾಲೆಂಜಸ್. ಈ ಚಾಲೆಂಜಸ್ ನ ಮಿಟಿಗೇಟ್ ಮಾಡೋದಕ್ಕೆ ಈ ಸೆಕ್ಟರ್ ನ ಅಂದ್ರೆ ಕಂಪನೀಸ್ ನ ನೀವು ನೋಡೋದಾದ್ರೆ 3 ಬ್ರಾಡ್ ಸ್ಟ್ರಾಟಜೀಸ್ ಅನ್ನ ಯೂಸ್ ಮಾಡ್ಕೊಳ್ತವೆ: ಡೈವರ್ಸಿಫಿಕೇಶನ್, ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂಡ್ ಲೋಕಲೈಸೇಷನ್. ಮೊದಲಿಗೆ ಡೈವರ್ಸಿಫಿಕೇಶನ್. ಆಟೋ ಕಾಂಪೊನೆಂಟ್ಸ್ ಈ ಒಂದು ಕಂಪನೀಸ್ ನೀವು ನೋಡೋದಾದ್ರೆ ತಮ್ಮ ಒಂದು ಸಪ್ಲೈ ಚೈನ್ ಅನ್ನ ಮತ್ತೆ ರೆವಿನ್ಯೂ ಮಿಕ್ಸ್ ಎರಡನ್ನೂ ಕೂಡ ಡೈವರ್ಸಿಫೈ ಮಾಡುತ್ತೆ. ಈಗ ಸಪ್ಲೈ ಚೈನ್ ಡೈವರ್ಸಿಫಿಕೇಶನ್ ಇಂದ ಕಂಪನೀಸ್ಗಳು ಯಾವುದೇ ಒಂದು ದೇಶದ ಸಪ್ಲೈ ಚೈನ್ ಅಂದ್ರೆ ತೊಂದರೆಗಾಯಿತು ಅಂತ ಅನ್ಕೊಳ್ಳಿ, ತಮ್ಮನ್ನ ಅವರು ಹೆಜ್ ಮಾಡ್ಕೊಳ್ಬಹುದು. ಹಾಗೆ ರೆವಿನ್ಯೂ ಮಿಕ್ಸ್ ನ ಕೂಡ ಡೈವರ್ಸಿಫೈ ಮಾಡೋದ್ರಿಂದ ಯಾವುದೇ ಒಂದು ದೇಶದ ಟ್ಯಾರಿಫ್ಸ್ ಗಳನ್ನ ನೋಡೋದಾದ್ರೆ ಅಥವಾ ಪಾಲಿಸಿ ಚೇಂಜ್ ಆಯ್ತು ಅಂತಂದ್ರೆ ಯಾವುದೇ ರೀತಿಯಾದಂತಹ ಇಂಪ್ಯಾಕ್ಟ್ ಖಂಡಿತವಾಗ್ಲೂ ಕೂಡ ಆಗಲ್ಲ. ಫಾರ್ ಎಕ್ಸಾಂಪಲ್ ಸಮವರ್ಧನ ಮದರ್ಸನ್ ಹಾಗೆ Q4 FY25 ಅರ್ನಿಂಗ್ಸ್ ಕಾಲ್ ಅಲ್ಲಿ ಹೇಳಿರೋ ಪ್ರಕಾರ ಅವರು 3CX10 ನ ಅಚೀವ್ ಮಾಡಿದ್ದಾರೆ. ಅಂದ್ರೆ ಯಾವುದೇ ದೇಶದ ಕಸ್ಟಮರ್ ಆಗಿರ್ಬೋದು ಅಥವಾ ಕಾಂಪೊನೆಂಟ್ಸ್ ಗಳಾಗಿರ್ಬೋದು ಓವರ್ ಆಲ್ ರೆವಿನ್ಯೂ ನಲ್ಲಿ 10% ಕಿಂತ ಅಂದ್ರೆ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಲ್ಲ. ಸೊ ಕಂಪನಿಗಳು ಏನ್ ಮಾಡ್ತಾರೆ, ಎಲ್ಲಾ ರೀತಿಯಲ್ಲೂ ಕೂಡ ಡೈವರ್ಸಿಫೈಡ್ ಆಗೇ ಆಗ್ತಾರೆ.
ಇನ್ನು ಸೋನಾ BLW ಕೂಡ 24 ಹಾಗೂ 25 ಆನ್ಯುವಲ್ ರಿಪೋರ್ಟ್ಸ್ ನಲ್ಲಿ ಹೇಳಿರೋದೇನು, ಅವರು ನಿಧಾನವಾಗಿ ನಾರ್ತ್ ಅಮೆರಿಕಾದಿಂದ ಡೈವರ್ಸಿಫೈ ಮಾಡಿಕೊಂಡು ಇಂಡಿಯಾ, ಚೈನಾ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ನಲ್ಲೂ ಕೂಡ ಫೋಕಸ್ ಮಾಡ್ತಿದೀವಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿರೋದು. ಸೊ ಆಟೋಮೋಟಿವ್ ಸೆಕ್ಟರ್ ಸೈಕ್ಲಿಕಲ್ ಆಗಿರುತ್ತೆ. ಎಕನಾಮಿ ಏನಾದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಸೆಕ್ಟರ್ ಬೂಮ್ ಆಗುತ್ತೆ, ಹಾಗೆ ವೈಸ್ ವರ್ಸ. FY25 ನಲ್ಲಿ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 2% ಇಯರ್ ಆನ್ ಇಯರ್ ಹೆಚ್ಚಾಗಿದೆ. ಆದರೆ ಜನರಲ್ ಎಲೆಕ್ಷನ್ಸ್ ಮತ್ತೆ ವೀಕ್ ರೂರಲ್ ಡಿಮ್ಯಾಂಡ್ ನಿಂದ ಕಮರ್ಷಿಯಲ್ ವೆಹಿಕಲ್ಸ್ ನಲ್ಲಿ 1.2% ಡಿಗ್ರೋತ್ ಕಾಣಿಸಿದೆ ಅಂತ ಹೇಳ್ಬೋದು. ಸೆಕ್ಟರ್ನ ಈ ಒಂದು ಸೈಕಲ್ ನಿಂದ ಹೊರ ಬರಬೇಕಾದ್ರೆ ಈಗ ಕಂಪನೀಸ್ಗಳು ಬೇರೆ ಸೆಕ್ಟರ್ ನಲ್ಲೂ ಕೂಡ ಡೈವರ್ಸಿಫೈ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಸಂವರ್ಧನ್ ಮದರ್ಸನ್ FY26ಗೆ 6,000 crores ಕೆಪೆಕ್ಸ್ ಏನಿದೆ ಅದು ಕೊಡಬೇಕು ಅಂತ ಗೈಡೆನ್ಸ್ ಕೊಟ್ಟಿದೆ. ಇದರ 70% ಅಮೌಂಟ್ ಅನ್ನ ಕಂಪನಿ ನಾನ್ ಆಟೋ ಸೆಕ್ಟರ್ ನಲ್ಲೂ ಕೂಡ ಸ್ಪೆಂಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಏರೋಸ್ಪೇಸ್ ಹಾಗೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಹಾಗೆ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಅಂತ ಹೇಳ್ಬೋದು. ಇನ್ನು ಸೋನಾ BLW ಕೂಡ ರೈಲ್ವೇಸ್ ನಲ್ಲಿ ಡೈವರ್ಸಿಫೈ ಮಾಡ್ತಾ ಇದೆ. ರೈಲ್ವೇಸ್ಗೆ ಎಂಟರ್ ಮಾಡೋದಕ್ಕೆ ಕಂಪನಿ ಜುಲೈ 2025ರಲ್ಲಿ ಒಂದು ರೈಲ್ವೆ ಎಕ್ವಿಪ್ಮೆಂಟ್ ಬಿಸ್ನೆಸ್ ಏನಿದೆ ಅದನ್ನ ಎಸ್ಕಾರ್ಟ್ಸ್ ಕುಬೋಟಾ ಅಂತ ಹೇಳ್ತೀವಿ, ಅಲ್ಲಿಗೆ 1,600 crores ಅಕ್ವೈರ್ ಮಾಡ್ಕೊಂಡಿತ್ತು. ಇದರ ಜೊತೆಗೂ ಕೂಡ ಭಾರತ್ ಫೋರ್ಜ್ ಏನಿದೆ ಇದು ಡಿಫೆನ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಲ್ಲೂ ಕೂಡ ಡೈವರ್ಸಿಫೈ ಮಾಡ್ತಿದೆ. ಇನ್ನು ಎರಡನೇ ಸರ್ವೈವಲ್ ಸ್ಟ್ರಾಟಜಿ ನೀವು ನೋಡೋದಾದ್ರೆ ಬ್ಯಾಕ್ವರ್ಡ್ ಇಂಟಿಗ್ರೇಷನ್. ಆಟೋ ಕಾಂಪೊನೆಂಟ್ಸ್ ನ ಸಪ್ಲೈ ಚೈನ್ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ. ಇನ್ನು ಚಿಕ್ಕ ಚಿಕ್ಕ ಕಾಂಪೊನೆಂಟ್ಸ್ ಗಳನ್ನ ತಯಾರಿಸಬೇಕಾದ್ರೆ ಬಹಳಷ್ಟು ರಾ ಮೆಟೀರಿಯಲ್ಸ್ ಬೇಕೇ ಬೇಕಾಗತ್ತೆ. ಹಾಗೇನೆ ಯಾವುದೇ ರಾ ಮೆಟೀರಿಯಲ್ಸ್ ನ ಸಪ್ಲೈ ಚೈನ್ ತೊಂದರೆಗಾಗತ್ತೆ ಅಂತ ಇಟ್ಕೊಳ್ಳಿ, ಕಂಪನಿ ಲೆವೆಲ್ಸ್ ನಲ್ಲಿ ಅಂದ್ರೆ ತೊಂದರೆಗೊಳಗಾಗಬಹುದು. ಇದೇ ರಿಸ್ಕ್ ಅನ್ನ ಮಿಟಿಗೇಟ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಕಂಪನೀಸ್ ಈಗ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಏನಿದೆ ಅದನ್ನ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಸೋನಾ BLW ನ ಸಬ್ಸಿಡರಿ ಕಂಪನಿ ನಾವೆಲಿಕ್ ಅಂತ ಏನ್ ಹೇಳ್ತೀವಿ, ಇತ್ತೀಚೆಗೆ ಸೆಮಿಕಂಡಕ್ಟರ್ ಚಿಪ್ ಡಿಸೈನಿಂಗ್ ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಸೆಮಿಕಂಡಕ್ಟರ್ ಸೆಗ್ಮೆಂಟ್ ಈಗ ಸೋನಾ BLW ನ ಟೋಟಲ್ ರೆವಿನ್ಯೂ ನಲ್ಲಿ 1.3% ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ರೇರ್ ಅರ್ತ್ ಮಿನರಲ್ಸ್ ಮೇಲೆ ಚೈನಾದ ಡಿಪೆಂಡೆನ್ಸಿ ಕಡಿಮೆ ಮಾಡೋದಕ್ಕೆ ಕಂಪನೀಸ್ಗಳು ಲೈಟ್ ರೇರ್ ಅರ್ತ್ ಅಂದ್ರೆ ಈ ಒಂದು ಮಿನರಲ್ಸ್ ಏನಿದೆ ಅದನ್ನ ಯೂಸ್ ಮಾಡುತ್ತೆ. ಯಾಕೆ ಹೀಗೆ ನೋಡಿ, ಚೈನಾ ಹೆವಿ ರೇರ್ ಅರ್ತ್ ಮಿನರಲ್ಸ್ ನ ಸಪ್ಲೈ ಚೈನಾ ನೀವು ನೋಡೋದಾದ್ರೆ 90% ಕಂಟ್ರೋಲ್ ಮಾಡುತ್ತೆ. ಆದರೆ ಲೈಟ್ ರೇರ್ ಅರ್ತ್ ಮಿನರಲ್ಸ್ ನಲ್ಲಿ ಚೈನಾ ಕೇವಲ 60-70% ಮಾತ್ರ ಕಂಟ್ರೋಲ್ ಮಾಡೋದು. ಸೊ ನಾವು ಅಮೆರಿಕ, ಆಸ್ಟ್ರೇಲಿಯಾ ತರದ ಬೇರೆ ದೇಶಗಳಿಂದನೂ ಕೂಡ ಲೈಟ್ ರೇರ್ ಅರ್ತ್ ಮಿನರಲ್ಸ್ ನ ಇಂಪೋರ್ಟ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಸೋನಾ BLW ಕಂಪನಿ ಇದೆ ಅಲ್ವಾ, ಇದು ಸೆರಿಯಂ ಮತ್ತೆ ಸಮ್ಯಾರಿಯಂ ತರದ ಲೈಟ್ ರೇರ್ ಅರ್ತ್ ಮಿನರಲ್ಸ್ ನಿಂದ ಹೊಸ ಮೋಟರ್ಸ್ ಗಳನ್ನ ಡೆವಲಪ್ ಮಾಡ್ಕೊಂಡಿದೆ. ಇನ್ನು ಓಲಾ ಎಲೆಕ್ಟ್ರಿಕ್ ಕೂಡ ಈ ಒಂದು ಮ್ಯಾಗ್ನೆಟ್ ಫ್ರೀ ಮೋಟರ್ಸ್ ಅನ್ನ ಡೆವಲಪ್ ಮಾಡಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಆಟೋ ಕಾಂಪೊನೆಂಟ್ ಕಂಪನೀಸ್ ನ ಥರ್ಡ್ ಸ್ಟ್ರಾಟಜಿ ಲೋಕಲೈಸೇಷನ್ ಅಂದ್ರೆ ಕಂಪನೀಸ್ ನ ಒಂದು ಕಸ್ಟಮರ್ಸ್ ಮಾರ್ಕೆಟ್ ನಲ್ಲೇ ಪ್ಲಾಂಟ್ಸ್ ಗಳನ್ನ ಸೆಟಪ್ ಮಾಡ್ತಾ ಇದೆ. ಇದರಿಂದ ಅವ್ರು ಏನ್ ಮಾಡ್ತಾರೆ, ಇಂಪೋರ್ಟ್ ಡ್ಯೂಟೀಸ್ ಇಂದ ತಪ್ಪಿಸ್ಕೊಳ್ಬಹುದು. ಇದೆಲ್ಲದರ ಜೊತೆಗೆ ಕಸ್ಟಮರ್ಸ್ ಹತ್ರ ಇರೋದ್ರಿಂದ ಡೆಲಿವರಿ ಟೈಮ್ ಕೂಡ ಅಂದ್ರೆ ಸರ್ವಿಸ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಇದರಿಂದ ಕ್ಲೈಂಟ್ ರಿಟೆನ್ಷನ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಹೆಚ್ಚಾಗಬಹುದು. FY25 ನಲ್ಲಿ ಈ ಒಂದು ಸಂವರ್ಧನ್ ಮದರ್ಸನ್ ಏನಿದೆ ಇದು ಮೆಕ್ಸಿಕೋದಲ್ಲಿ ಒಂದು ಹೊಸ ಗ್ರೀನ್ ಫೀಲ್ಡ್ ಫೆಸಿಲಿಟಿಯನ್ನ ಸೆಟಪ್ ಮಾಡಿದೆ. ಚೈನಾದಲ್ಲಿ ನೀವು ನೋಡಿದಾಗ 2 ಹೊಸ ಪ್ಲಾಂಟ್ ಕಮಿಷನ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಚೈನಾದಲ್ಲಿ ನೀವು ನೋಡಿದಾಗ 2 ಹೊಸ ಪ್ಲಾಂಟ್ಸ್ ಕಮಿಷನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಏಪ್ರಿಲ್ 2025ರಲ್ಲಿ ಈ ಒಂದು ಎಂಡ್ಯೂರೆನ್ಸ್ ಟೆಕ್ನಾಲಜೀಸ್ ಅಂತ ಏನ್ ಹೇಳ್ತೀವಿ ಇದು ಅಲ್ಯೂಮಿನಿಯಂ ಡೈ ಕ್ಯಾಸ್ಟಿಂಗ್ ಕಂಪನಿ ಒಂದು ಜರ್ಮನಿ ಬೇಸ್ಡ್ ಕಂಪನಿಯ ಅಂದ್ರೆ 2 ಪ್ಲಾಂಟ್ಸ್ ಗಳಲ್ಲಿ 60% ಸ್ಟೇಕ್ ಅನ್ನ ತಗೊಂಡಿದೆ. ಈ ಪ್ಲಾಂಟ್ಸ್ ಇಂದ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ನ ನೀವು ನೋಡೋದಾದ್ರೆ ಯುರೋಪ್ ನಲ್ಲೂ ಕೂಡ ಜಾಸ್ತಿ ಸ್ಟ್ರಾಂಗ್ ಆಗಬಹುದು. ಸೋನಾ BLW ಕೂಡ ಮೆಕ್ಸಿಕೋದಲ್ಲಿ ಒಂದು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಇನಾಗ್ರೇಟ್ ಕೂಡ ಮಾಡ್ತಾ ಇದೆ. ಇದರಿಂದ ಕಂಪನಿಯ ಅಂದ್ರೆ ಲೋಕಲ್ ಆಗಿ ನೀವು ನೋಡೋದಾದ್ರೆ ನಾರ್ತ್ ಅಮೆರಿಕದಿಂದ ಹೆಚ್ಚಿರೋ ಒಂದು ಬ್ಯಾಟರಿ EV ಡಿಮ್ಯಾಂಡ್ ಅನ್ನು ಕೂಡ ಕೇಟರ್ ಮಾಡ್ಕೊಳ್ಳುತ್ತೆ. ಈ ಸ್ಟ್ರಾಟಜೀಸ್ ನಿಂದ ಕಂಪನೀಸ್ಗಳು ತಮ್ಮ ಒಂದು ರಿಸ್ಕ್ ಅನ್ನ ಹೇಗೋ ಸಾಲ್ವ್ ಮಾಡಿಕೊಂಡು ಲಾಂಗ್ ಟರ್ಮ್ಗೆ ಅಂದ್ರೆ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಏನೋ ಪಡ್ತಿದೆ. ಪ್ಲಸ್ ಈಗ GST ರೇಟ್ಸ್ ನಲ್ಲೂ ಕೂಡ ರಿಫಾರ್ಮ್ಸ್ ಗಳಾಗತ್ತೆ ಅಂತ ಮಾತುಕತೆನೂ ಇದೆ. ಸೊ ಇವತ್ತಿನ ದಿನ ನೀವು ನೋಡೋದಾದ್ರೆ ಆಟೋಮೊಬೈಲ್ಸ್ ಮೇಲೆ 28% GST ಅನ್ನ ಹಾಕಲಾಗ್ತದೆ. ಇದು ಹೈಯೆಸ್ಟ್ GST ಸ್ಲ್ಯಾಬ್ ಅಂತ ಹೇಳ್ಬೋದು. ಡಿಪೆಂಡಿಂಗ್ ಆನ್ ದ ವೆಹಿಕಲ್ ಟೈಪ್ ಅಂತ ಹೇಳ್ತೀವಿ. 1ರಿಂದ 22% ಕಾಂಪನ್ಸೇಷನ್ ಸೆಸ್ ಕೂಡ ಹಾಕಲಾಗತ್ತೆ. ಸೊ ಎಫೆಕ್ಟಿವ್ಲಿ ಆಟೋಮೊಬೈಲ್ಸ್ ಮೇಲೆ 29 55% ತನಕ ಟ್ಯಾಕ್ಸ್ ಬೀಳತ್ತೆ. ಹಾಗೆಯೇ EVs ಮೇಲೂ ಕೂಡ 5% ಟ್ಯಾಕ್ಸ್ ಬೀಳತ್ತೆ. ಸೊ ನ್ಯೂ ರಿಫಾರ್ಮ್ಸ್ ನಲ್ಲಿ ಪ್ರಪೋಸ್ ಸಹ ಮಾಡಿದ್ದಾರೆ ಗೊತ್ತಾ, GSTಯ ಕೇವಲ 2 ಸ್ಲ್ಯಾಬ್ಸ್ ಇರತ್ತೆ ಅಂತ, 5% ಅಂಡ್ 18%. ಹಾಗೆ ಕೆಲವು ಸೆಲೆಕ್ಟೆಡ್ ಗೂಡ್ಸ್ ಮೇಲೆ 40% ತನಕ ಟ್ಯಾಕ್ಸ್ ಬೀಳತ್ತೆ. ಒಂದು ವೇಳೆ ಆಟೋಮೊಬೈಲ್ಸ್ ಮೇಲೆ GST ರೇಟ್ಸ್ ಕಡಿಮೆ ಆದ್ರೆ ಆಟೋಮೊಬೈಲ್ಸ್ ನ ಪ್ರೈಸ್ ಖಂಡಿತವಾಗ್ಲೂ ಇಳಿದೋಗುತ್ತೆ. ಇನ್ನು ನೊಮೂರಾದ ಎಸ್ಟಿಮೇಟ್ಸ್ ಪ್ರಕಾರ ಈ ಒಂದು ವೇಗನ್ಸ್ ನ ಪ್ರೈಸ್ ನೀವು ನೋಡೋದಾದ್ರೆ 9% ಇಳಿಬಹುದು. ಇನ್ನು ಬೊಲಾರೋ 10% ಇಳಿಯುತ್ತೆ.
ಇಳಿಯುತ್ತೆ, XUV 700 7% ಇಳಿಯುತ್ತೆ. ಇನ್ನು ಬ್ರೆಜಾ ಹಾಗೆ ಕ್ರೆಟಾ ನೀವು ನೋಡೋದಾದ್ರೆ ಇದರ ಪ್ರೈಸ್ ಕೂಡ 3% ಇಳಿಬಹುದು. GST ರಿಡಕ್ಷನ್ ಇಂದ ಆಟೋ ಡಿಮ್ಯಾಂಡ್ 5 to 10% ಹೆಚ್ಚಾಗಬಹುದು. ಇನ್ನು ಅಕ್ರಾಸ್ ದಿಸ್ ಸೆಗ್ಮೆಂಟ್ ನೀವು ನೋಡೋದಾದ್ರೆ ಎಲ್ಲಾದ್ರಲ್ಲೂ ಕೂಡ ಎಲ್ಲಾದ್ರೂ ಒಂದು ಬದಲಾವಣೆ ಆಗೇ ಆಗತ್ತೆ. ಸೊ ಫ್ಯೂಚರ್ ನಲ್ಲಿ ಆಟೋ ಕಾಂಪೊನೆಂಟ್ಸ್ಗೆ ಡೊಮೆಸ್ಟಿಕ್ ಡಿಮ್ಯಾಂಡ್ ಕೂಡ ಹೆಚ್ಚಾಗಬಹುದು. ಇದರಿಂದ ಬಹುಶಃ ಈ ಕಂಪನೀಸ್ ನ ಎಕ್ಸ್ಪೋರ್ಟ್ಸ್ ಆರ್ಡರ್ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಈ ಒಂದು ಸ್ಟೋರಿ ಕೇಳಾದ್ಮೇಲೆ ನಿಮ್ಗೆ ಏನ್ಸುತ್ತೆ? ಆಟೋ ಕಾಂಪೊನೆಂಟ್ ಕಂಪನೀಸ್ಗೆ ಸರಿಯಾದ ಸ್ಟ್ರಾಟಜಿ ಯಾವುದು? ಅವರು ಎಕ್ಸ್ಪೋರ್ಟ್ಸ್ ಮೇಲಿನ ಒಂದು ಫೋಕಸ್ ಮಾಡಬೇಕಾ ಅಥವಾ ಡೊಮೆಸ್ಟಿಕ್ ಮಾರ್ಕೆಟ್ಸ್ ನಲ್ಲಿ ಅಂದ್ರೆ ಡಬಲ್ ಡೌನ್ ಮಾಡ್ಕೊಳ್ಬೇಕಾ? ನಿಮ್ಮ ವ್ಯೂಸ್ ಮತ್ತೆ ಒಪಿನಿಯನ್ಸ್ ಏನು ಅನ್ನೋದನ್ನ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ. ಹಾಗೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸ್ಕೊಡ್ಬೋದು. ಮುಂದಿನ ಈ ಒಂದು ಸ್ಪೆಷಲ್ ಸೆಕ್ಟರ್ ಸ್ಟೋರಿಯಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.